ನಮ್ಮಲ್ಲಂತೂ ಗಲ್ಲಿ ಗಲ್ಲಿಗೆ ಒಂದು ಗುಡಿಗಳು. ಒಂದು ಸ್ವಲ್ಪ ಯಾವುದಾದ್ರು ಪಾಯಿಂಟ್ನಲ್ಲಿ ಸರ್ಕಲಲ್ಲಿ ಸ್ಥಳ ಸಿಕ್ಕರೆ ಅಲ್ಲೊಂದು ಗುಡಿ ಎದ್ದು ಬಿಡ್ತದೆ. ದೈವ ಭಕ್ತಿ ಜಾಸ್ತಿ ನಮಗೆ, ಯಾಕಂದರೆ ಭಯ ಜಾಸ್ತಿ, ಭಯದಿಂದಲೇ ಭಕ್ತಿ. ಆಫೀಸ್ಗೆ ಹೋದ್ರೆ ಮತ್ತೆ ಮನೆಗೆ ಬರ್ತೀವಿ ಇಲ್ಲ ಅಂತ ಭಯ ಜಾಸ್ತಿ ಆದರೆ ಭಕ್ತಿ ತಾನಾಗೆ ಬರುತ್ತೆ. ಅದಕ್ಕೆ ಎಲ್ಲೆಲ್ಲಿ ಸಿಗ್ನಲ್ ಇರ್ತಾ ಎಲ್ಲ ಒಂದೊಂದು ರೂಪಾಯಿ ಹಾಕೋದು, ಕೈ ಮುಗಿಯೋದು. ನಮ್ಮ ಕಡೆ ಗುಡಿಗಳಿಗೆ ವರ್ಷಕ್ಕೆ ಒಂದು ಸಾರಿ ಹೋಗ್ತಾರೆ, ಯಾವುದೇ ಭಯ ಇಲ್ಲ ನಮ್ಮಲ್ಲಿ. ಟ್ರಾಫಿಕ್ ಇಲ್ಲ, ಯಾರೂ ಕಳ್ತನ ಇಲ್ಲ, ಏನೂ ಇಲ್ಲವೇ ಇಲ್ಲ. ಲಂಗೋಟಿ ಹಾಕೊಂಡವ್ನು ಯಾರು ಕಳ್ತನ ಮಾಡ್ತಾರೆ ಹೇಳಿ? ನಮ್ಮ ಅಣ್ಣ ಜ್ಯೋತಿಷಿ, ನಮ್ಮ ಅಣ್ಣನೂ ಯಜ್ಞಿಕ ಮಾಡಿಸ್ತಾರೆ ಜ್ಯೋತಿಷಿ. ಅವ್ರ ಮುಂದೆ ಒಬ್ಬ ಬಂದು ಕೂತ ಮೊನ್ನೆ, ಜಾತಕ ಕೈಯಲ್ಲಿಟ್ಟು ಗುರುಗಳೇ ಅಂತ ನಮಸ್ಕಾರ ಮಾಡಿದ್ರು. ನಮ್ಮಣ್ಣ ಜಾತಕ ತೊಗೊಂಡು ನೋಡಿದರು. ಶಂಕರಯ್ಯ ಏನೋ ನಿನ್ನ ಹೆಸರು ಅಂದರು. ಹೌದು ಸಾರ್. ನಿನಗೆ 4 ಗಂಡು 2 ಹೆಣ್ಣು ಅಲ್ವಾ? ಹೌದು ಸಾರ್. ಒಬ್ಬಳೇ ಹೆಂಡ್ತಿ ಹೌದಾ? ಹೌದು ಸಾರ್. ಇವತ್ತು ಬೆಳಿಗ್ಗೆನೆ ಮನೆಗೆ 10 kg ಅಕ್ಕಿ, 10 kg ಗೋಧಿ, 4 kg ಒಳ್ಳೆಣ್ಣೆ ತಂದಿದೀಯಾ ಹೌದಾ? ಹೌದು ಬುದ್ಧಿ. ಸಕ್ಕರೆ ಸಿಕ್ಕಿಲ್ಲ ಹೌದಾ? ಹೌದು ಬುದ್ಧಿ. ಏನು ಸಾಷ್ಟಾಂಗ ನಮಸ್ಕಾರ. ಏನು ಸ್ವಾಮಿ, ನನ್ನ ಜಾತಕ ನೋಡಿ ಇವತ್ತಿನ ದಿನಚರಿನ ಮಕ್ಕಳನ್ನ ಹೇಳ್ತೀರಿ ಅಂದರೆ ಎಂಥ ಅದ್ಭುತ ಪಂಡಿತರು. 100 ರೂಪಾಯಿ ಕೊಟ್ಟ ಹೋಗ್ಬಿಟ್ಟ. ನಾನು ನಮ್ಮಣ್ಣ ಯಾವಾಗಿಂತ ಬ್ರಹ್ಮಜ್ಞಾನಿ ಆದ? ನಮ್ಮಣ್ಣ ನೋಡಿ, ನನಗೆ ವಿಶ್ವಾಸ ಇಲ್ಲ. ಎಂಥ ಬ್ರಹ್ಮಜ್ಞಾನಿ ಆದ. ಏನಿದು ಜಾತಕ ನೋಡಿದ ಹೆಸರು, ಹೆಂಡತಿ, ಮಕ್ಕಳು ಎಲ್ಲ ಹೇಳಿದ್ರೆ ನಮ್ಮ ಅಣ್ಣ ಹೇಳ್ದ, ಅವ ಹುಚ್ಚ ರೇಷನ್ ಕಾರ್ಡ್ ಕೊಟ್ಟು ಜಾತಕ ಅಂತ ಕೊಟ್ಟು. ಹಾಸ್ಯವನ್ನು ನಾವು ಮಾಮೂಲು ಮಾತಿನ, ನಾನು ಯಾವಾಗಲೂ ಹೇಳ್ತಿರ್ತೀವಿ ಒಂದು ಮಾತು, ಉತ್ತರ ಕರ್ನಾಟಕ ಎದಕ್ಕೆ ಫೇಮಸ್ಸು ಅಂದರೆ ಲೈಟಾಗಿ ತೊಗೋತೀವಿ ನಾವು, ಏನೇ ಆಗಲಿ ತುಂಬ ಲೈಟಾಗಿ. ನೀವು ಎಲ್ಲದಕ್ಕೂ ಭಯ. ಮೆಜೆಸ್ಟಿಕ್ಕಲ್ಲೂ ಸ್ವಲ್ಪ ಗಲಾಟೆ ಆಗಿಬಿಡ್ಬೇಕು 6:30ಗೆ, ಇಡೀ ಮೆಜೆಸ್ಟಿಕ್ ಎಲ್ಲ ದಿಕ್ಕಪಾಲಾಗಿ ಹೊಡ್ಬೇಕು. ಅಯ್ಯೋ ಗಲಾಟೆ ಆಗ್ತಿದೆ ಗೊತ್ತಾ, ಮಚ್ಚು ಲಾಂಗೋ ಹಾರುತ್ತಾ ಏನಲ್ವಾ, ನಡೀರಿ ಮನೆಗೆ ಹೋಗೋಣ. ಸ್ಕೂಟ್ರಲ್ಲಿ ಬಂದಿರ್ತಾರೆ, ಸ್ಕೂಟ್ರ್ ಅಲ್ಲೇ ಪಾರ್ಕ್ ಮಾಡಿ ಆಟೋದಲ್ಲಿ ಮನೆಗೆ ಹೋಗಿಬಿಡ್ತಾರೆ. ಬೆಳಗ್ಗೆ ಬಂದು ಸ್ಕೂಟ್ರ್ ಒಯ್ದ್ರಾಯ್ತು ಅಂತ. ಒಂದು ಹನಿ ಮಳೆ ಬೀಳಬೇಕು, ಅಯ್ಯೋ ಮಳೆ ಬರೋ ಹಾಗಿದೆ ಅಲ್ವಾ, ಸುನಾಮಿ ಆಗುತ್ತೋ ಏನೋ. ಸಮುದ್ರನೇ ಇಲ್ಲ ನಿಮ್ಮ ಊರಲ್ಲಿ, ಸುನಾಮಿ ಹೇಗೆ ಸಾಧ್ಯ? ಜಗಳ ಆದರೆ ಗಾಬರಿ, ಇಬ್ಬರು ಜಗಳಾಡ್ತಾರೆ. ಅಯ್ಯೋ ಬಿಡಿಸಕ್ಕೆ ಹೋಗಬೇಡಿ, ಅವರಿಬ್ಬರದು ಪ್ಲಾನ್ ಇರುತ್ತೆ ಗೊತ್ತಾ, ಮಧ್ಯೆ ಹೋದರೆ ನಿಮ್ಮನ್ನು ಹಾಕೊಂಡು ಹೊಡೀತಾರೆ, ಹಿಂಗೆಲ್ಲ ಹೇಳ್ತಾರೆ. ನಮ್ಮ ಊರುಗಳಾಗ ಜಗಳ ಅಂದರೆ ಸಂಭ್ರಮ. ಇಬ್ಬರು ಜಗಳಾಡಕ್ಕೆ ಹತ್ತಿದ್ರು ಅಂದ್ರೆ ಲಾಸ್ಟ್ ಬಸ್ ರೀ, ಬಸ್ ಸ್ಟ್ಯಾಂಡ್ನಿಂದ ಹೊಂಟಿರ್ತದೆ. ಬಹುಶಃ ನಿಮ್ಮ ಯಲಹಂಕ ಉಪನಗರದಂಥ ಒಂದು ಊರಿಗೆ ಮೆಜೆಸ್ಟಿಕ್ಕಿಂತ ಲಾಸ್ಟ್ ಬಸ್ಸು ಅನ್ಕೊಳ್ಳಿ. ಜಗಳ ನೋಡಿದ್ರೆ ನಮ್ಮವರು ಕೆಳಗಡೆ ಇಳಿದು ಬಿಡ್ತಾರೆ, ರೆಡಿ ಜಗಳ ನಡೆದೈತೆ ನೋಡೋಣ. ಲೇ ಇದ ಲಾಸ್ಟ್ ಬಸ್ಸಲ್ಲೇ, ಬಸ್ ಸಿಗ್ತಾವೆ ನಾಳೆ ಮುಂಜಾನೆ, ಜಗಳ ಸಿಗ್ತೈತೇನೋ. ಗುಂಡೂರಾಯರಿಗೆ ಓಪನ್ ಕಾರ್ಯಕ್ರಮ ಆಗಲ್ಲ, ಅವರಿಗೆ ನಕ್ಷತ್ರಗಳು ಕಾಣಬಾರ್ದು, ಅವ್ರು ಮಾತಾಡಲ್ಲ. ಆದರೆ ಈ ಥರ ಸುಂದರವಾಗಿ ಚೆನ್ನಾಗಿ ಕೂತು ಕೇಳಿದ್ರೆ ಗುಂಡೂರಾಯರು ಅದ್ಭುತವಾದಂಥ ಮಾತುಗಾರ. ಅದಕ್ಕೆ ನಾವು ಅವ್ರನ್ನ ಕ್ಲಾಸ್ ಭಾಷಣಕಾರರು ಅಂತ ಕರಿತಿರ್ತೀವಿ. ಭಾಳಷ್ಟು ಹೊಸ ಹೊಸ ವಿಷಯಗಳನ್ನು ತಾವೇ ಕ್ರಿಯೇಟ್ ಮಾಡಿ ಹೇಳೋದ್ರಲ್ಲಿ ವೈ.ವಿ. ಗುಂಡೂರಾವ್ ಭಾಳ ಸಿದ್ಧಹಸ್ತರು. ಅವ್ರಿಗೆ ನೋಡಿ 60-65 ವರ್ಷ ಆಗಿದೆ ಅಂತ ಅನಿಸಲ್ಲ. ಬಹಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಒಳ್ಳೆ ಯೋಗ ಮಾಡಿದವ್ರ ಥರ ಮೇಂಟೈನ್ ಮಾಡಿದ್ದಾರೆ ಬಾಡಿ. ಮಾಡಿಲ್ಲ, ಅವರಿರೋದೇ ಹಾಗೆ. ಯೋಗ ಮಾಡಿಲ್ಲ. ಅವರ ಯೌವನದ ಗುಟ್ಟೇನು ಅಂತ ಕೇಳಿದಾಗ ಅವರದೇ ಹೇಳ್ತಿರ್ತಾರೆ, ನಗು ಹಾಸ್ಯನೇ ನನ್ನ ಜೀವನದ ಗುಟ್ಟು ಅಂತ ಹೇಳಿ. ಹಾಸ್ಯಕ್ಕೆ ತರ್ಕ ಇಲ್ಲ, ತರ್ಕ ಮಾಡಬಾರ್ದು ಯಾವತ್ತು. ಯಾಕೆ ಹಾಗೆ ಹೇಳಿದ್ರಿ, ಅಶ್ವತ್ಥರ ಬಗ್ಗೆ ಯಾಕೆ ಹೇಳಿದ್ರಿ, ಯಾವುದೋ ಒಂದು ಮುಸ್ಲಿಮರು ಹಾಡನ್ನು ಯಾಕೆ ನೀವು ಹಾಡ್ತೀರಿ, ಹಿಂಗೆಲ್ಲ ಅನೇಕರು ತರ್ಕ ಮಾಡ್ತಿರ್ತಾರೆ. ಅದನ್ನು ನೀವು ಹೇಳಬಾರ್ದಾಗಿತ್ತು, ಅವ್ರ ಮನಸ್ಸಿಗೆ ನೋವಾಗ. ಹಾಸ್ಯವನ್ನು ಹಾಸ್ಯವಾಗಿಯೇ ತಗೊಳ್ಳೋ ಗುಣ ನಮ್ಮಲ್ಲಿ ಬರಬೇಕಿನ್ನು. ಒಂದು ಹುಲಿ ಬೆನ್ನು ಹತ್ತಿ ಬಂತು ನನಗೆ, ಆ ಹುಲಿಗೆ ಅಂಜಿ ನಾನು ಗಿಡ ಏರಿದೆ. ಹುಲಿ ಬೆನ್ನತ್ತಿ ಬಂತು, ಹುಲಿಗೆ ಅಂಜಿ ನಾನು ತೆಂಗಿನ ಗಿಡ ಏರಿದೆ. ಆಮೇಲೆ ನಂಗೆ ಜ್ಞಾಪಕ ಆಯಿತು, ನನಗೆ ಇಳಿಯಕ್ಕೆ ಬರಲ್ಲ. ಏನು ಮಾಡಿದ್ರಿ ಮತ್ತೆ? ಏನು ಮಾಡಿದೆ, ಮನೆಗೆ ಬಂದು ನಿಚ್ಚಣಿಕೆ ಏಣಿ ತಗೊಂಡೋಗಿ ಇಳಿದೆ. ಅದ ಇದಕ್ಕೆ ನಗಬೇಕಾಗಲಿ, ತರ್ಕಕ್ಕೆ ಹಚ್ಚಬಾರ್ದು. ಈ ಅಷ್ಟಾವಧಾನ ಅಂತಂದಿದೆ, ನಿಮಗೆಲ್ಲ ಗೊತ್ತಿದೆ. ಕಬ್ಬಿನಲ್ಲಿ ವಸಂತ ಭಾರತದ ಸ್ನೇಹಿತರು ಒಂದು ಸರ್ ಭಾಳ ಚೆನ್ನಾಗಿ ಹೇಳಿದರು. ಈ ಅಷ್ಟಾವಧಾನದಲ್ಲಿ 8 ಜನ ಪಂಡಿತರು ಕೂತಿರ್ತಾರೆ, ಅದರಲ್ಲೊಬ್ಬ ಅಧಿಕ ಪ್ರಸಂಗಿ ಅಂತಿರ್ತಾನೆ. ಇವರೆಲ್ಲ ವ್ಯಾಕರಣ ಮಾಡಿ, ಕಾವ್ಯ ಮಾಡಿ, ಆ ಶಬ್ದದಿಂದ ಉತ್ಪತ್ತಿಗೆ ಇದೆಲ್ಲ ಸ್ಟ್ಯಾಂಡರ್ಡ್ ಕೇಳಿದ್ರೆ ಅವನು ಅಧಿಕ ಪ್ರಸಂಗಿ. ಅಷ್ಟಾವಧಾನಿಗಳ ಮನಸ್ಸನ್ನು ಚೇಂಜ್ ಮಾಡೋದೇ ಕೆಲಸ, ಅವನು ವಿಷಯ ಬಿಡಿಸ್ಬೇಕು. ಅವ್ರು ಒಳ್ಳೆ ಭಾಮಿನಿ ಷಟ್ಪದಿಯಲ್ಲಿ ಇವತ್ತು ಈ ರಾಮನ ನವಮಿ ಬಗ್ಗೆ ಒಂದು ಕಾವ್ಯ ಹೇಳಿ ಅಂದಾಗ ಅವ್ರು ಚೆನ್ನಾಗಿ ಬಿಡಿಸ್ತಿರ್ತಾರೆ. ಅವ್ರ ಮಧ್ಯೆ ಬಾಯಾಕಿ ಈರುಳ್ಳಿ ರೇಟ್ ಏನಿದೆ ಪಂಡಿತರೆ ಈಗ ಅಂತ ಕೇಳ್ತಾರೆ. ರಾಮನ ಬಗ್ಗೆ ಭಾಮಿನಿ ಕವನ ಬರೀಬೇಕಾದ್ರೆ ಈರುಳ್ಳಿ ರೇಟ್ ಕೇಳ್ತಾರೆ. ಅಥವಾ ಮತ್ತೆ ಯಾವುದೋ ಒಂದು ಅದ್ಭುತವಾದಂಥ ಪ್ರಸಂಗನ ಅವ್ರು ಹೇಳ್ತಿರ್ತಾರೆ. ರಾಮ ಕಾಡಿಗೆ ಹೋಗುವಂಥ ಸನ್ನಿವೇಶನ ಅವ್ರು ಹೇಳ್ತಿರ್ಬೇಕಾದ್ರೆ, ಸರ್ ಈಗ ಹೇಮಾ ಮಾಲಿನಿಗೆ ವಯಸ್ಸು ಎಷ್ಟಿರ್ಬೋದು? ಸುಮ್ಮನೆ ಅಧಿಕ ಪ್ರಸಂಗಿ ಅಂತ ಅವನು. ಅಧಿಕ ಪ್ರಸಂಗನೇ ಅವನ ಕೆಲಸ.
ಅಧಿಕ ಪ್ರಸಂಗಿಗಳು ಪಂಡಿತರು ಅಂತ ಅನ್ನೋದು ಅಷ್ಟಾವಧಾನದಲ್ಲೇ, ಅವ್ರಿಗೂ ಒಂದು ಸ್ಥಾನ ಇದೆ ಅಲ್ಲಿ. ಅಧಿಕ ಪ್ರಸಂಗ ಅಂದರೆ ಸುಮ್ಮನೆ ಅಲ್ಲ ನೋಡಿ. ಎಲ್ಲರೂ ಯೋಚನೆ ಮಾಡೋ ದಿಕ್ಕನ್ನು ಬಿಟ್ಟು ಬೇರೆ ದಿಕ್ಕನ್ನು ಯೋಚನೆ ಮಾಡೋದಿದೆಯಲ್ಲ, ಅದು ಹಾಸ್ಯಗಾರರ ದಿಕ್ಕು. ನಾವೆಲ್ಲ ಹಾಗೆ, ನೀವೆಲ್ಲ ಅಂದ್ಕೊಂಡಾಗ ನಾವು ಏನಿರಲ್ಲ, ನಾವೇ ಸ್ವಲ್ಪ ಡಿಫ್ರೆಂಟಾಗಿ ವಕ್ರವಾಗಿ ನೋಡಿದಾಗ ಹಾಸ್ಯ ಹುಟ್ಟುತ್ತದೆ. ಹಾಗೆ ಹೇಳ್ತಾ ಪಂಡಿತರು ಹೇಳಿಬಿಟ್ರು, ಯಾವುದೇ ಶಬ್ದ ತೊಗೊಂಡ್ರೂ ಕೂಡ ಅದರಿಂದ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೋದು, ಆ ಭಗವಂತನ ನಾಮಸ್ಮರಣೆ ಅದರಲ್ಲಿ ಕವನ ಕಟ್ಬೋದು ಅಂತ ಹೇಳಿಬಿಟ್ರು. ಅಧಿಕ ಪ್ರಸಂಗಿ ಸುಮ್ಮನೆ ಇರ್ತಾನ. ಇಡ್ಲಿ ವಡೆ ಸಾಂಬಾರು ಚಟ್ನಿ, ಈ ಶಬ್ದಗಳಿಂದ ಭಗವಂತನ ಗುಣಗಾನ ಮಾಡಿ ನೋಡಿ. ಇಡ್ಲಿ ವಡೆ ಸಾಂಬಾರು ಚಟ್ನಿ ಹೇಗೆ ಮಾಡಬೇಕು? ಇಡ್ಲಿ ವಡೆ ಸಾಂಬಾರು ಚಟ್ನಿ ಇವನ್ನು ಬಳಸಿ ಒಂದು ಭಗವಂತನ ಕೀರ್ತನೆ ಮಾಡಬೇಕು ನೋಡಿ. ಅಷ್ಟಾವಧಾನಿಗಳಿಗೆ ಅದಕ್ಕೆ ನಾವು ತುಂಬ ಗೌರವ ಕೊಡ್ತೀವಿ. ಯಾಕೆ ಅವರು ಪಂಡಿತರು ಅಂತ ಹೇಳ್ತೀವಿ ಅಂದರೆ, ಇಡ್ಲಿ ವಡೆ ಸಾಂಬಾರನ್ನ ತೊಗೊಂಡೇ ಅವರು ಒಂದು ಪದ್ಯ ಮಾಡಿದ್ರು. ಏನು ಪದ್ಯ? ಹೇ ಸಾಂಬಾರುದ್ರ, ಸಾಂಬಾರು ಬಂತು. ಚಟಿಲೆ ನಾವು ನಿಟಿಲನೆ ಹತ್ರ ಚಟ್ನಿ ಬಂತು. ಹೇ ಸಾಂಬಾರುದ್ರ ಚಟಿಲೆ ನಿಟಿಲನೆ ಹತ್ರ, ನೀ ಎಲ್ಲೆಲ್ಲೂ ಇರು ವಡೆ, ನಾ ಕಾಲನ ಎಲ್ಲಿ ಇಡ್ಲಿ ವಡೆ ಸಾಂಬಾರು ಚಟ್ನಿ. ಈ ಥರ ಮಾಡೋದಿದೆಯಲ್ಲ ಸ್ನೇಹಿತರೆ, ಇದು ಎಲ್ಲೋ ಓದೋದ್ರಿಂದ ಬರೋದಿಲ್ಲ. ಅವ್ರು ಹೇಳಿದಾಗೆ ಕಾನ್ಸೇನ್ ಆಗಬೇಕು, ನಾವು ಕೇಳಬೇಕು, ಓದಬೇಕು ಖಂಡಿತ. ಜೊತೆಗೆ ಓದೋದ್ರ ಜೊತೆಗೆ ನಾವು ಕ್ರಿಯೇಟ್ ಮಾಡೋದನ್ನು ಕಲಿತಾಗ ಹಾಸ್ಯಕ್ಕೆ ಒಂದು ಒಳ್ಳೆಯ ವಸ್ತು ಸಿಗ್ತದೆ. ನಾವೆಲ್ಲ ಹಾಗೆ ಬೆಳೆದವ್ರೆ.